ಸಾಮರ್ಥ್ಯ ಅವರದ್ದು ಮತ್ತು ಗ್ರಿಸ್ಕೇಲ್ ಯೂನಿವರ್ಸ್ ಬಾಸ್ ಅಂತ ಕರೀತಾರೆ. 2013ರಲ್ಲಿ ಅವರು 175 ರನ್ ಹೊಡೆದು IPL ಇತಿಹಾಸದ ಅತಿ ದೊಡ್ಡ ಸ್ಕೋರ್ ದಾಖಲಿಸಿದರು. ಈ ಆಟಗಾರರು RCB ತಂಡಕ್ಕೆ ಜಾಗತಿಕ ಖ್ಯಾತಿ ತಂದರು. 2016ರಲ್ಲಿ IPL ಸೀಸನ್ RCB ಫ್ಯಾನ್ಸ್ಗೆ ಮರೆಯಲಾಗದ ವರ್ಷ. ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅದ್ಭುತ ಫಾರ್ಮ್ನಲ್ಲಿ ಇದ್ದರು. ಒಂದು ಸೀಸನ್ನಲ್ಲಿ 973 ರನ್ ಮತ್ತು 4 ಶತಕಗಳು. ಇದು IPL ಇತಿಹಾಸದ ದಾಖಲೆಯಾಗಿದೆ. RCB ಮತ್ತೆ ಫೈನಲ್ಗೆ ತಲುಪಿತು. ಎದುರಾಳಿ ಸನ್ರೈಸರ್ಸ್ ಹೈದರಾಬಾದ್ ಆಗಿತ್ತು. ಪಂದ್ಯ ತುಂಬ ಹತ್ತಿರವಾಗಿತ್ತು. ಫ್ಯಾನ್ಸ್ ಎಲ್ಲರೂ ಟ್ರೋಫಿ ಬರುತ್ತದೆ ಎಂದು ನಿರೀಕ್ಷಿಸಿದ್ದರು. ಆದರೆ ಕೊನೆಯಲ್ಲಿ ಸೋಲು ಎದುರಾಯಿತು. ಇದು RCB ಫ್ಯಾನ್ಸ್ಗೆ ದೊಡ್ಡ ಹಾರ್ಟ್ ಬ್ರೇಕ್ ಆಗಿತ್ತು. RCB ಫ್ಯಾನ್ಸು ಕ್ರಿಕೆಟ್ ಜಗತ್ತಿನ ಅತ್ಯಂತ ಲಾಯಲ್ ಫ್ಯಾನ್ಸ್ ಆಗಿದ್ದಾರೆ. ಟೀಮ್ ಟ್ರೋಫಿ ಗೆಲ್ಲದಿದ್ದರೂ ಅವರ ಬೆಂಬಲ ಎಂದಿಗೂ ಕಡಿಮೆಯಾಗಲಿಲ್ಲ. ಅವರ ಪ್ರಸಿದ್ಧ ಘೋಷಣೆ ಅಂದರೆ ಅದು ಒಂದೇ, ಈ ಸಲ ಕಪ್ ನಮ್ಮದೇ ಅಂತ. ಈ ಮಾತು IPL ಸಂಸ್ಕೃತಿಯ ಭಾಗವಾಗಿ ಬಿಟ್ಟಿತು. 2025ರಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಟ್ರೋಫಿಯನ್ನು ಗೆದ್ದ ನಂತರ RCB ತಂಡದ ಇತಿಹಾಸದಲ್ಲಿ ಅತ್ಯಂತ ಭಾವನಾತ್ಮಕ ಕ್ಷಣ ಕಂಡುಬಂದಿತು. ಫೈನಲ್ ಪಂದ್ಯದಲ್ಲಿ RCB ತಂಡವು ಪಂಜಾಬ್ ಕಿಂಗ್ಸ್ ವಿರುದ್ಧ ಆಡಿತು. ಪಂದ್ಯವು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಿತು. RCB ಸಣ್ಣ ಅಂತರದಲ್ಲಿ ಪಂದ್ಯವನ್ನು ಗೆದ್ದು ತನ್ನ ಮೊದಲ IPL ಕಪ್ ಅನ್ನು ಪಡೆದಿತು. RCB ಗೆದ್ದ ಕೂಡಲೇ ತಂಡದ ಪ್ರಮುಖ ಆಟಗಾರರಾದ ವಿರಾಟ್ ಕೊಹ್ಲಿ ತುಂಬಾ ಭಾವನಾತ್ಮಕಗೊಂಡರು. 2008ರಿಂದಲೇ RCB ಜೊತೆ ಇದ್ದ ಕೊಹ್ಲಿ ಅವರಿಗೆ ಇದು ಬಹಳ ವಿಶೇಷ ಕ್ಷಣವಾಗಿತ್ತು. ಹಲವು ವರ್ಷಗಳಿಂದ ಈ ಸಲ ಕಪ್ ನಮ್ಮದೇ ಎಂಬ ಅಭಿಮಾನಿಗಳ ಕನಸು ಈ ಗೆಲುವಿನಿಂದ ನಿಜವಾಯಿತು. ಟ್ರೋಫಿ ಗೆದ್ದ ಕೂಡಲೇ ವಿರಾಟ್ ಕೊಹ್ಲಿ ಮೈದಾನದಲ್ಲಿ ಕಣ್ಣೀರು ಹಾಕಿದರು. ಅವರು ತಂಡದ ಆಟಗಾರನನ್ನು ಅಪ್ಪಿಕೊಂಡು ಸಂಭ್ರಮಿಸಿದರು. ಈ ಕ್ಷಣವನ್ನು ವಿಶ್ವಾದ್ಯಂತ RCB ಅಭಿಮಾನಿಗಳು ತುಂಬಾ ಭಾವನಾತ್ಮಕವಾಗಿ ನೋಡಿದರು. ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 17 ವರ್ಷದ ಸಾಹಸ, ಫೈನಲ್ ಪ್ರಯತ್ನಗಳು ಮತ್ತು 2025ರ ಐತಿಹಾಸಿಕ ಟ್ರೋಫಿ ಗೆಲುವಿನ ಕತೆ. RCB ಕತೆ ಟ್ರೋಫಿಯ ಬಗ್ಗೆ ಮಾತ್ರ ಅಲ್ಲ, ಇದು ಫ್ಯಾಷನ್ ಬಗ್ಗೆ, ನಂಬಿಕೆಯ ಬಗ್ಗೆ ಮತ್ತು ಯಾವಾಗಲೂ ಕೈ ಬಿಡದ ಮನಸ್ಸಿನ ಬಗ್ಗೆ. RCB ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ. ಅದೇನೆಂದರೆ ಯಶಸ್ಸು ಕೆಲವೊಮ್ಮೆ ತಡವಾಗಿ ಬರುತ್ತದೆ, ಆದರೆ ನಂಬಿಕೆ ಮತ್ತು ಪರಿಶ್ರಮ ಇದ್ದರೆ ಒಂದು ದಿನ ಕನಸು ನಿಜವಾಗುತ್ತದೆ ಅಂತ. ಅದರ ಕಾರಣಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ರಿಕೆಟ್ ಇತಿಹಾಸದಲ್ಲಿ ಸದಾ ವಿಶೇಷವಾಗಿಯೇ ಉಳಿಯುತ್ತದೆ. ಫ್ರೆಂಡ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕತೆ ಒಂದು ತಂಡದ ಕತೆ ಮಾತ್ರ ಅಲ್ಲ, ಇದು ಫ್ಯಾಷನ್, ಲಾಯಲ್ಟಿ ಮತ್ತು ನಂಬಿಕೆಯ ಕತೆ. ಕ್ರಿಕೆಟ್ನಲ್ಲಿ ಟ್ರೋಫಿ ಗೆಲ್ಲೋದು ಬಹಳ ಮುಖ್ಯ, ಆದರೆ ಅದಕ್ಕಿಂತಲೂ ದೊಡ್ಡದು ಫ್ಯಾನ್ಸ್ಗಳ ಪ್ರೀತಿ ಮತ್ತು ಬೆಂಬಲ. RCB ಫ್ಯಾನ್ಸ್ ಅದನ್ನು ಜಗತ್ತಿಗೆ ತೋರಿಸಿದ್ದಾರೆ. ಎಷ್ಟೇ ವರ್ಷಗಳು ಕಳೆದರೂ, ಎಷ್ಟೇ ಸೋಲುಗಳು ಬಂದರೂ RCB ಫ್ಯಾನ್ಸ್ ಒಂದು ದಿನವೂ ತಮ್ಮ ತಂಡವನ್ನು ಬಿಟ್ಟಿಲ್ಲ. ಅದರ ಕಾರಣಕ್ಕೆ RCB ಜರ್ನಿ ಇಷ್ಟು ಸ್ಪೆಷಲ್ ಆಗಿದೆ. ಫ್ಯಾನ್ಸ್ ಯಾವಾಗಲೂ ಒಂದೇ ಮಾತು ಹೇಳುತ್ತಿದ್ದರು, ಈ ಸಲ ಕಪ್ ನಮ್ಮದೇ ಅಂತ. ಆ ಮಾತಿನ ಹಿಂದೆ ಇದ್ದದ್ದು ಕೇವಲ ಘೋಷಣೆ ಅಲ್ಲ, ಅದು ಒಂದು ದೊಡ್ಡ ನಂಬಿಕೆ. ಆ ನಂಬಿಕೆಯ ಕಾರಣಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕ್ರಿಕೆಟ್ ಇತಿಹಾಸದಲ್ಲಿ ಸದಾ ವಿಶೇಷವಾಗಿಯೇ ಉಳಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫೇವ್ರೆಟ್ RCB ಮೆಮೊರಿಯನ್ನು ಕಮೆಂಟ್ನಲ್ಲಿ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.